ಹಾಯ್ ಹಲೋ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್. ಈ ವ್ಲಾಗ್ ಬಂದುಬಿಟ್ಟು ನಮ್ಮ ಪಾಪುಗೆ ಮನೆ ದೇವಸ್ಥಾನದಲ್ಲಿ ಕೂದಲು ಕೊಡ್ತಿದ್ವಿ. ಸೊ ಅದಕ್ಕಾಗಿ ನಮ್ಮ ಫ್ಯಾಮಿಲಿ ಎಲ್ಲರೂ ಸೇರಿ ನಮ್ಮ ಮನೆ ದೇವಸ್ಥಾನಕ್ಕೆ ಹೋಗಿದ್ವಿ. ಸೊ ನಮ್ಮ ಮನೆ ದೇವಸ್ಥಾನ ಬಂದುಬಿಟ್ಟು ತಮಿಳ್ನಾಡಲ್ಲಿರೋದು. ನಮ್ಮ ಮನೆ ದೇವಸ್ಥಾನಕ್ಕೆ ಹೋಗೋಕ್ಕೆ 2 days ಆಗುತ್ತೆ. ಸೊ ಅದಕ್ಕೆ ಮುಂಚೆನೇ ನಮ್ಮ ಮನೆ ದೇವರು ಹೋಗೋಕ್ಕೆ ಮುಂಚೆ ನಾವು ಸಮಯಪುರತಮ್ ಆ ಪ್ಲೇಸ್ಗೆ ಹೋಗ್ತೀವಿ. ಅಲ್ಲಿ ಮಾರಿಯಮ್ಮ ದೇವರು ಇರುತ್ತೆ. ಹೋಗ್ಬಿಟ್ಟು ಅಲ್ಲಿ ಮೊದಲನೇದಾಗಿ ಪೂಜೆಗೆಲ್ಲ ಕೊಟ್ಟು ಮತ್ತೆ ಬರಬೇಕಾದ್ರೆ ರಂಗನಾಥ ಸ್ವಾಮಿ ಟೆಂಪಲ್ ಎಲ್ಲ ಇರುತ್ತೆ, ಅದನ್ನು ಮತ್ತು ಮಧುರೈ ಮೀನಾಕ್ಷಿ ಟೆಂಪಲ್ ಎಲ್ಲ ನೋಡಿಕೊಂಡು ಕೊನೆಗೆ ನಾವು ನಮ್ಮ ಮನೆ ದೇವಸ್ಥಾನಕ್ಕೆ ಹೋಗ್ತೀವಿ. ಸೊ ಅದರದ್ದು ಪೂರ್ತಿ ವ್ಲಾಗ್ ಇಲ್ಲಿರುತ್ತೆ. ಸೊ ಎಲ್ಲೂ ಸ್ಕಿಪ್ ಮಾಡ್ದಿರ ನೋಡಿ. ಆ್ಯಂಡ್ ಸ್ವಲ್ಪ ಕ್ಲಿಪ್ಸ್ನ ತೊಗೊಂಡಿದ್ದೀವಿ, ಯಾಕಂದರೆ ದೇವಸ್ಥಾನ ಎಲ್ಲೂ ನಮಗೆ ಫೋನ್ ಅಲೌ ಇರ್ತಿಲ್ಲ. ಸೊ ಅದಕ್ಕಾಗಿ ದರ್ಶನ ಮುಗಿಸ್ಕೊಂಡು ಆಚೆಗಡೆ ಇರೋ ಸ್ವಲ್ಪ ಕ್ಲಿಪ್ಸ್ಗಳನ್ನ ನಾವು ತೊಗೊಂಡಿದ್ದೀವಿ, ಫ್ಯಾಮಿಲಿ ಜೊತೆ ಇರೋದೆಲ್ಲ. ಸೊ ಪೂರ್ತಿ ವಿಡಿಯೋನ ನೋಡಿ ಕೊನೆವರೆಗೂ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಸೆಕೆಂಡ್ ಡೇ ಎಲ್ಲ ದೇವಸ್ಥಾನ ಮುಗಿಸ್ಕೊಂಡು ಬರಬೇಕಾದ್ರೆ ಅಲ್ಲಿ ಊಟ ಮಾಡೋಣ ಅಂತ ಹೇಳಿಬಿಟ್ಟು ನೀರ ಹತ್ರ ಹಾಕಿದ್ವಿ. ನಾವು ಅಡುಗೆ ಮಾಡ್ಕೊಳ್ಳೋಕ್ಕೆ ಐಟಮ್ ಎಲ್ಲ ತಂದಿದ್ವಿ. ಸೊ ಅದಕ್ಕೋಸ್ಕರ ನಾವು ಅಲ್ಲಿ ನೀರ ಹತ್ರ ಹಾಕಿಬಿಟ್ಟು ಸ್ವಲ್ಪ ನೀರಲ್ಲೆಲ್ಲ ಆಟಾಡಿಕೊಂಡು ಅಡುಗೆ ಮಾಡಿಕೊಂಡು ತಿಂದ್ಕೊಂಡು ಮತ್ತೆ ನೈಟ್ ನಮ್ಮ ಮನೆ ದೇವಸ್ಥಾನ ಇರೋ ಊರಿಗೆ ಹೋಗಿದ್ವಿ. ಅಲ್ಲಿ ನಾವು ಯಾವಾಗ ಹೋದ್ರೂ ಅಷ್ಟೇ ಚೌಟ್ರಿ ಥರ ಇರುತ್ತೆ ಒಂದು ರೂಮು, ಅದನ್ನು ನಾವು ಬುಕ್ ಮಾಡ್ಕೊತೀವಿ. ಅಲ್ಲೇ ನೈಟ್ ಸ್ಟೇ ಮಾಡಿಬಿಟ್ಟು ಮಾರ್ನಿಂಗ್ ಎದ್ದು ಅಲ್ಲಿ ನಮಗೆ ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ಕೊಂಡು ಅಡುಗೆ ಎಲ್ಲ, ಮತ್ತು ಅಲ್ಲಿ ಗ್ರಾಮ ದೇವತೆ ಮಾರಿಯಮ್ಮ, ಸೊ ಅಲ್ಲಿ ಹೋಗಿಬಿಟ್ಟು ಪೂಜೆಗೆ ಕೊಟ್ಟು ಮತ್ತೆ ನಾವು ನಮ್ಮ ಮನೆ ದೇವಸ್ಥಾನಕ್ಕೆ ಹೋಗ್ತೀವಿ. ಸೊ ಆ ಪಿಕ್ಸ್ ಕೂಡ ಇದ್ದಾವೆ, ನೀವು ನೋಡ್ಬೋದು. ಆ್ಯಂಡ್ ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಮತ್ತು ಇನ್ನೂ ಸ್ವಲ್ಪ ದೇವಸ್ಥಾನ ಎಲ್ಲ ಇತ್ತು, ಅಲ್ಲೂ ಕೂಡ ನಾವು ವಿಸಿಟ್ ಮಾಡಿದ್ವಿ. ಸೊ ಪೂರ್ತಿ ದೇವಸ್ಥಾನದ ವಿಡಿಯೋ ಇದೆ, ಅದನ್ನು ನೀವು ನೋಡ್ಬೋದು. ಈ ದೇವಸ್ಥಾನ ಬಂದುಬಿಟ್ಟು ಇದು ನಮ್ಮ ಊರು ಗ್ರಾಮ ದೇವತೆ ದೇವಸ್ಥಾನ. ನಾವಿಲ್ಲೇ ಪೂಜೆಗೆಲ್ಲ ಕೊಟ್ಟಿದ್ದು. ಇಲ್ಲಿ ಪೂಜೆ ಮುಗಿಸ್ಕೊಂಡು ಮತ್ತೆ ನಾವು ಬೇರೆ ಕಡೆ ಎಲ್ಲ ದೇವಸ್ಥಾನಕ್ಕೆಲ್ಲ ಹೋಗ್ತೀವಿ. ಆ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಮತ್ತೆ ನಾವು ನಮ್ಮ ಮನೆ ದೇವರಿಗೆ ಹೋಗ್ತೀವಿ. ಯಾಕಂದರೆ ಊರು ಗ್ರಾಮ ದೇವತೆಗೆ ಫಸ್ಟ್ ನಾವು ಪೂಜೆಗೆ ಕೊಡಬೇಕು. ಸೊ ಅದಕ್ಕಾಗಿ ನಾವಿಲ್ಲಿ ಬಂದು ಮಾರ್ನಿಂಗ್ಗೆ ಬಂದು ಪೂಜೆ ಎಲ್ಲ ಮಾಡಿಸ್ಕೊತಾ ಇದ್ದೀವಿ.
ಪೂಜೆ ಎಲ್ಲ ಮುಗಿಸ್ಕೊಂಡು ಮತ್ತು ನಾವು ಇಲ್ಲಿ ಹತ್ರ ಇರೋ ಶಿವ ಟೆಂಪಲ್ಗೆಲ್ಲ ಬಂದ್ವಿ. ಇಲ್ಲೆಲ್ಲ ಸುಮಾರು ದೇವ್ರುಗಳೆಲ್ಲ ಇದ್ದಾವೆ. ಸೊ ಅಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಪಿಕ್ಸ್ ಎಲ್ಲ ತೊಗೊಂಡು ನಾವು ಇಲ್ಲಿ ಈ ದೇವಸ್ಥಾನಕ್ಕೆ ಬಂದ್ವಿ. ನೀವು ನೋಡಿದ್ರಲ್ಲ ದೇವಸ್ಥಾನ ಎಷ್ಟು ಚೆನ್ನಾಗಿದೆ ಅಂತ. ಎಷ್ಟು ವೆರೈಟೀಸ್ ಆಫ್ ದೇವರುಗಳೆಲ್ಲ ಇಲ್ಲೇ ಇದ್ದಾವೆ. ನಾವಂತೂ ತುಂಬ ಖುಷಿ ಆಯಿತು ನಮಗಿದೆಲ್ಲ ನೋಡಿ. ಸೊ ನೆಕ್ಸ್ಟ್ ನಾವು ಇದೆಲ್ಲ ಮುಗಿಸ್ಕೊಂಡು ಹಾಗೆ ಹೋಗ್ತಾ ದಾರಿಯಲ್ಲಿ ಸ್ವಲ್ಪ ಪರ್ಚೇಸಿಂಗ್ ಮಾಡಿದ್ರು ನಮ್ಮ ರಿಲೇಟಿವ್ಸ್ ಎಲ್ಲ. ಸೊ ಪರ್ಚೇಸಿಂಗ್ ಎಲ್ಲ ಮಾಡಿಕೊಂಡು ನಾವು ಮತ್ತೆ ರಿಟರ್ನ್ ಹೋದ್ವಿ ಚೌಟ್ರಿಗೆ. ಸೊ ಇವಾಗ ಅಲ್ಲಿಂದನೇ ಟಿಫನ್ ಎಲ್ಲ ಮಾಡಿದ್ವಿ ಮಾರ್ನಿಂಗೆ. ಸೊ ಅದನ್ನೆಲ್ಲ ತಿಂದ್ಕೊಂಡು ಸೊ ನಾವು ಇವಾಗ ಮನೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿಬಿಟ್ಟು ಮತ್ತೆ ನಾವು ಇಲ್ಲೇನು ಬರಲ್ಲ. ಸೊ ಆಗಿಂದ ಹಾಗೆ ಡೈರೆಕ್ಟ್ ಮನೆಗೆ ಹೋಗ್ತೀವಿ, ನಮ್ಮ ಮನೆಗೆ. ಸೊ ಮನೆ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಹಾಗೆ ನಮ್ಮ ಮನೆಗೆ ಹೋಗ್ತೀವಿ. ಅದಕ್ಕಾಗಿ ನಾವು ಲಗೇಜ್ ಎಲ್ಲ ಪ್ಯಾಕಿಂಗ್ ಮಾಡಿಕೊಂಡು, ಅಲ್ಲಿ ಮಕ್ಕಳೆಲ್ಲ ಪೂಜೆ ಮಾಡ್ತಿದ್ರು, ಅದನ್ನೆಲ್ಲ ಮುಗಿಸ್ಕೊಂಡು ಪ್ಯಾಕೇಜಿಗೆಲ್ಲ ಮಾಡಿಕೊಂಡು ನಾವು ಟಿಫನ್ ಎಲ್ಲ ಮಾಡಿಕೊಂಡು ಹೋಗ್ತೀವಿ ಮನೆ ದೇವಸ್ಥಾನ ಹತ್ರ.
ದೇವಸ್ಥಾನ ಹತ್ರ ಹೋಗ್ತಾ ಇದ್ದೀವಿ. ಸೊ ಹೋಗಬೇಕಾದ್ರೆ ಹಾಗೆ ಸುಮ್ಮನೆ ಹೋಗೋ ಬದಲು ಡ್ಯಾನ್ಸ್ ಎಲ್ಲ ಆಡ್ಕೊಂಡು ಹೋಗೋಣ ಅಂತ ಟಿ ಟಿಯಲ್ಲೇ ಎಲ್ಲರೂ ಫ್ಯಾಮಿಲಿ ಎಲ್ಲ ಡ್ಯಾನ್ಸ್ ಎಲ್ಲ ಮಾಡಿಕೊಂಡು ಎಂಜಾಯ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ವಾಯ್ಸ್ ಸ್ವಲ್ಪ ಹಾಗೆ ಹೀಗೆ ಇದೆ, ಸೊ ಏನೂ ಅಂದ್ಕೊಂಬೇಡಿ, ಬಿಕಾಸ್ ಸ್ವಲ್ಪ ಕೋಲ್ಡ್ ಆಗಿದೆ, ಅದಕ್ಕಾಗಿ ವಾಯ್ಸ್ ಕ್ಲಾರಿಟಿ ಇಲ್ಲ. ಇದೇ ನಮ್ಮ ಮನೆ ದೇವಸ್ಥಾನ ಇರೋ ಸ್ಥಳ. ನೋಡ್ತಿದ್ರಲ್ಲ, ಇದು ಬರೀ ಫುಲ್ಲು ಹಳ್ಳಿ ಆ್ಯಂಡ್ ಕಾಡು ಥರ ಇದೆ. ಇದು ಬಂದುಬಿಟ್ಟು ತಮಿಳ್ನಾಡು ಅರ್ಪುಕೋಟೆ ಹತ್ರ ಇರೋ ದೇವಸ್ಥಾನ ನಮ್ಮದು, ಹಳ್ಳಿ ಕಡೆ. ಇದು ಒಂದು ನಮ್ಮ ಚಿಕ್ಕ ಪುಟ್ಟಾಣಿ ದೇವಸ್ಥಾನ, ನಮ್ಮ ಮನೆ ದೇವರು. ಇದು ಚಿಕ್ಕದಾಗಿ ಇರಲಿ, ಬಟ್ ಆದರೆ ಇದು ತುಂಬ ಶ್ರೇಷ್ಠವಾದದ್ದು ಆ್ಯಂಡ್ ತುಂಬ ಶಕ್ತಿ ಇರುವ ದೇವಸ್ಥಾನ. ಇಲ್ಲಿ ನಾವು ಯಾವಾಗಲೂ ವರ್ಷ ಬಂದು ನಾವು ಪೂಜೆ ಮಾಡ್ಕೊಂಡು ಹೋಗ್ತೀವಿ. ನಮ್ಮ ಮನೆ ದೇವರಿಗೆ ನಾವು ಅಲ್ಲೇ ಬಂದು ಪೊಂಗಲ್ ಮಾಡಬೇಕು. ಸೊ ನಾವು ಅಲ್ಲಿ ಕೋಲುಗಳೆಲ್ಲ ಎತ್ಕೊಬಂದು ನಾವು ಅಲ್ಲೇ ಒಲೆ ಹಚ್ಚಿ ನಾವು ಪೊಂಗಲ್ ಮಾಡಬೇಕಾಗುತ್ತೆ. ಮಾಡಿ ಅದನ್ನೇ ನಾವು ನೈವೇದ್ಯಕ್ಕೆ ಇಡಬೇಕು. ಆ್ಯಂಡ್ ನಮ್ಮ ಮಾವ ಕಡೆ ಇದು ಅಲ್ವಾ, ಸೊ ನಮ್ಮ ಮಾವ ಅವರ ಅಕ್ಕ ತಂಗಿ ಅವ್ರ ರಿಲೇಟಿವ್ಸ್ ಎಲ್ಲರೂ ಬಂದಿದ್ದಾರೆ. ಎಲ್ಲರೂ ಸೇರಿ ಪೂಜೆ ಮಾಡಿದ್ವಿ. ಹೇಗೆಲ್ಲ ಪೂಜೆ ಮಾಡಿದ್ವಿ ಅಂತ ನೀವು ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಆ್ಯಂಡ್ ನಮ್ಮ ಮನೆ ದೇವಸ್ಥಾನ ಹೆಸರು ಬಂದುಬಿಟ್ಟು ಮಂಜು ಕಾಳಿಯಮ್ಮ ಅಂತ.
ನಾವಲ್ಲಿ ಪೂಜೆಗೆಲ್ಲ ರೆಡಿ ಮಾಡಿದ್ವಿ. ಪೊಂಗಲು ಕೂಡ ಆಯಿತು, ಪೊಂಗಲು ಚೆನ್ನಾಗಿ ಬಂತು. ಸೊ ನಮ್ಮ ನಂಬಿಕೆ ಅಲ್ಲಿ ಪೊಂಗಲ್ ಎಷ್ಟು ಚೆನ್ನಾಗಿ ಬರುತ್ತೋ ಅಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿ ನಮ್ಮ ಅತ್ತೆ ಹೇಳ್ತಾರೆ ಯಾವಾಗ್ಲೂ. ಸೊ ಅದಕ್ಕಾಗಿ ಪೊಂಗಲಂತೂ ಚೆನ್ನಾಗಿ ಆಯಿತು. ಮತ್ತು ಪೂಜೆಗೆಲ್ಲ ರೆಡಿ ಮಾಡಿದ್ವಿ. ಈಗ ನಮ್ಮ ಮನೆ ದೇವಸ್ಥಾನದಲ್ಲೇ ಅಲ್ವಾ ನಮ್ಮ ಮಗುವಿಗೆ ಕೂದಲು ಕೊಡಬೇಕಾಗಿದ್ದು. ಸೊ ಅದಕ್ಕೆ ನಾವು ಬೂಡಿ ಮಾಡೋರನ್ನೂ ಕರೆದಿದ್ವಿ. ನಮ್ಮ ಪಾಪನ ನೋಡ್ತಿದ್ದೆ ಬೇಜಾರಾಯಿತು. ಆ್ಯಂಡ್ ಏನು ಮಾಡೋಕ್ಕಾಗಲ್ಲ, ಬಟ್ ಇದೆಲ್ಲ ಸಂಪ್ರದಾಯ ಅಲ್ವಾ. ಸೊ ಅದಕ್ಕೆ ಇನ್ನು ಮಗುಗೆ ಕೂದಲು ಕೊಡ್ತಾಯಿದ್ರು. ಹಾಗೆ ಅವಳು ಅಳ್ತಿದ್ದು ನೋಡೋಕ್ಕಾಗಿಲ್ಲ. ಮೈನಾಗಿ ಅವಳು ನನ್ನ ತಮ್ಮನ ಕೈಯಲ್ಲಿ ಕೂಡ ಇದ್ದಿಲ್ಲ. ಮಾವ ಆಗಿರೋರು ಅವ್ರನ್ನ ಇಟ್ಕೊಂಡು ಇದು ಮಾಡಬೇಕಾಗುತ್ತೆ. ಅವನಿಗೇನೆ ಅರ್ಧ ಬೇಜಾರಾಗೋಯ್ತು. ಸೊ ಆಮೇಲೆ ಅವನ ಅರ್ಧಕ್ಕೆ ಆಮೇಲೆ ಎದ್ದೋದ, ಇಟ್ಕೊಳಕ್ಕಾಗಿಲ್ಲ ಅಂತ ಹೇಳಿ ಒಬ್ಬ ಅಣ್ಣ ನನಗೆ ಅಣ್ಣ. ಸೊ ಅವ್ರನ್ನ ಮತ್ತೆ ಅವ್ರದ್ದು ಇಬ್ಬರು ದೊಡ್ಡಪ್ಪ ಅವರು ಎಲ್ಲ ಕೂತ್ಕೊಂಡು ಮತ್ತೆ ಅವಳನ್ನ ಹಿಡ್ಕೊಂಡು ಬೋಡಿ ಮಾಡಿಸಿದ್ದಾಯಿತು. ನೀವೇ ನೋಡ್ತಾ ಇದ್ದೀರಲ್ಲ ಎಷ್ಟು ಅಳ್ತಿದ್ದಾಳೆ ಅಂತ, ನೀವೇ ನೋಡಿ. ನಿಜವಾಗ್ಲೂ ಚಿಕ್ಕ ಚಿಕ್ಕ ಮಕ್ಕಳಿಗೆ ಇದೊಂದು ಅಲ್ವಾ, ಕಿವಿ ಚುಚ್ಚಬೇಕಾದ್ರೆ ಇಲ್ಲ ಬೋಡಿ ಮಾಡಿಸ್ಬೇಕಾದ್ರೆ ಏನಾದರೂ ಒಂದು ಅವ್ರಿಗೆ ಮಾಡಬೇಕಂದ್ರೆ ಅವರು ತುಂಬ ಹಠ ಮಾಡೋದು, ತುಂಬ ಅಳೋದು ಎಲ್ಲನೂ ಮಾಡ್ತಾರೆ. ಸೊ ಆವಾಗ ನೋಡೋಕ್ಕೆ ಒಂಥರ ಬೇಜಾರು ಅನಿಸುತ್ತೆ ಅಲ್ವಾ. ಅದಾದಮೇಲೆ ನಮ್ಮ ಯಜಮಾನ್ರು ಕೂಡ ಮನೆ ದೇವಸ್ಥಾನಕ್ಕೆ ಕೂದಲು ಕೊಡಬೇಕಂತ ಮುಕ್ಕೊಂಡಿದ್ರು. ಸೊ ಅಲ್ಲಿ ಅವರು ಕೊಟ್ಟರು, ಮತ್ತು ನಮ್ಮ ಭಾವ ಮಗ ಅವರು ಕೊಟ್ಟರು. ಎಲ್ಲರೂ ಕೊಟ್ಟಿದ್ದಾದಮೇಲೆ ಅಲ್ಲೇ ನೀರೆಲ್ಲ ಇರುತ್ತೆ. ಸೊ ಅಲ್ಲಿ ಹೋಗ್ಬಿಟ್ಟು ಸ್ನಾನ ಮಾಡಿಕೊಂಡು ಬರ್ತಾರೆ ಎಲ್ಲರೂ. ಅಲ್ಲಿ ಸ್ನಾನ ಮಾಡಿ ಮತ್ತೆ ನಾವಿಲ್ಲಿ ಪೂಜೆ ಸ್ಟಾರ್ಟ್ ಮಾಡ್ತೀವಿ. ಸೊ ಇವಾಗ ನೀವು ನೋಡ್ತಿದ್ದೀರಲ್ಲ, ಪೂಜೆ ಕೂಡ ಸ್ಟಾರ್ಟ್ ಮಾಡಿದ್ದೀವಿ. ಪೂಜೆ ಎಲ್ಲ ಮಾಡ್ತಾಯಿದ್ದೀವಿ. ಪೂಜೆ ಎಲ್ಲ ಮಾಡಿದಾದಮೇಲೆ ಸೊ ನಾವೇನು ನೈವೇದ್ಯಕ್ಕೆ ಪೊಂಗಲ್ ಇಟ್ಟಿದ್ವಲ್ಲ ಅದನ್ನು ಕೂಡ ನಾವಲ್ಲಿ ಇಡ್ತೀವಿ. ಇಲ್ಲಿ ಪೂಜಾರಿ ಎಲ್ಲ ಇರಲ್ಲ, ನಾವೇ ಇಲ್ಲಿ ಬಂದು ಎಲ್ಲ ಮಾಡಿಕೊಂಡು ಪೂಜೆ ಐಟಮ್ ಎಲ್ಲ ನಾವೇ ತಂದು ನಾವೇ ಇಲ್ಲಿ ಮಾಡ್ಕೋಬೇಕಾಗುತ್ತೆ. ಆಗಿಂದನೂ ಇದೇ ಥರನೇ ನಡ್ಕೊಂಬರ್ತಿರೋದು ಅಂತ ಹೇಳ್ತಿದ್ರು ನಮ್ಮ ಅತ್ತೆಯವರು. ಸೊ ಅದಕ್ಕೆ ನಾವೇ ಇಲ್ಲಿ ಬರ್ತೀವಿ. ಆ್ಯಂಡ್ ಅದನ್ನು ಮೇಯ್ನಾಗಿ ನಮ್ಮ ಭಾವ ಅವರೇ ಎಲ್ಲ ತುಂಬ ಪೂಜೆಗೆಲ್ಲ ರೆಡಿ ಮಾಡ್ತಾರೆ. ಅವರೇ ಪೂಜೆ ಮಾಡೋದು ಯಾವ ಥರ ಅಂತ ಎಲ್ಲ ಅವರು ಎಕ್ಸ್ಪ್ಲೇನ್ ಎಲ್ಲ ಮಾಡಿ ಅವರೇ ಪೂಜೆಗೆಲ್ಲ ರೆಡಿ ಮಾಡ್ತಾರೆ. ಮತ್ತು ಎಲ್ಲರೂ ಸೇರಿ ಪೂಜೆ ಮಾಡ್ತೀವಿ. ಅಲ್ಲಿ ಪೂಜೆ ಮಾಡೋದು ಟೈಮಿಂಗ್ಸ್ ಬಂದುಬಿಟ್ಟು ಮಧ್ಯಾಹ್ನ ಆಗಿತ್ತು. ಸೊ ತುಂಬ ಬಿಸಿಲು, ಆ ಬಿಸಿಲಲ್ಲೇ ನಾವು ಪೂಜೆ ಎಲ್ಲ ಮಾಡಿದ್ವಿ. ಮೊದಲು ಆ ಕಡೆ ಈ ಕಡೆ ಹಿಂದೆ ಅಂದರೆ ನಾವು ದೇವ್ರು ಏನು ಕಾಣಿಸ್ತಿದೆಯಲ್ಲ ಆ ಹಿಂದೆಗಡೆ 2 ಮರ ಇತ್ತು, ದೊಡ್ಡದು ಮರ ಇತ್ತು. ಬಟ್ ಯಾರೋ ಗೊತ್ತಿಲ್ಲ ಒಡೆದಾಕ್ಬಿಟ್ಟಿದ್ದಾರೆ ಈ ಸತಿ ಬಂದಾಗ. ಸೊ ನಾವು ಬಂದಿದ್ದ ತಕ್ಷಣ ನೋಡಿದ್ರೇ ನಮಗೆ ಬೇಜಾರಾಯಿತು. ಸೊ ನಾನು ಆ ಪಿಕ್ನ ನಿಮಗೆ ಹಾಕಿರ್ತೀನಿ ಫಸ್ಟ್ ಯಾವ ಥರ ಇತ್ತು ಅಂತ ಹೇಳಿಬಿಟ್ಟು. ಸೊ ಅದಕ್ಕೆ ಬಂದಿದ್ದ ತಕ್ಷಣ ಬೇಜಾರಾಯಿತು ಅಂತ ಹೇಳಿದ್ನಲ್ವ. ಸೊ ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಹಾಗೇ ಬಿಸಿಲಲ್ಲೇ ಎಲ್ಲ ಮಾಡಿಕೊಂಡು ಪೂಜೆ ಎಲ್ಲ ಮಾಡಿದ್ವಿ. ತುಂಬ ಅಂದರೆ ತುಂಬ ಬಿಸಿಲಿತ್ತು. ತಮಿಳ್ನಾಡಲ್ಲಿ ನಿಮಗೆ ಗೊತ್ತಲ್ವಾ, ಬಿಸಿಲುಗಾಲ ಇದ್ರೇ ಬಿಸಿಲು ಜಾಸ್ತಿ. ಇನ್ನು ಬಿಸಿಲುಗಾಲದಲ್ಲಿ ಹೆಂಗೆ ಇರುತ್ತೆ ಹೇಳಿ. ಮತ್ತು ಕಿವಿ ಕೂಡ ಅಲ್ಲೇ ಚುಚ್ಚಿಸ್ತಾರೆ. ಬಟ್ ಆದರೆ ಮಗುದು ಎಲೆ ಕಿವಿ ಮತ್ತು ಇನ್ನೊಂದು ಬಂದುಬಿಟ್ಟು ಅಲ್ಲಿ ಸರಿಯಾಗಿ ಕಿವಿ ಚುಚ್ಚಲ್ಲ ಅಂತ ಹೇಳಿಬಿಟ್ಟು ಬರೀ ನನ್ನ ತಮ್ಮನ ಕೈಲಿ ಸುಮ್ಮನೆ ಹಾಗೆ ಡಾಟ್ ಇಡಿಸಿದ್ವಿ. ಮತ್ತು ಇಲ್ಲಿ ಬಂದು ಚುಚ್ಸೋಣ ಯಾರ ಹತ್ರ ಆದರೂ ಚೆನ್ನಾಗಿ ಅಂತ ಹೇಳಿಬಿಟ್ಟು. ಮತ್ತು ಇದೆಲ್ಲ ಆದಮೇಲೆ ನಾವು ನಮ್ಮ ಮಾವ ಅವ್ರ ಕಡೆ ಯಾರು ಬಂದಿರ್ತಾರೋ ಅವ್ರಿಗೆ ನಾವು ಅರಿಶಿನ ಕುಂಕುಮ ಎಲ್ಲ ಕೊಟ್ವಿ. ಮತ್ತು ನಾವೇನು ಪೊಂಗಲ್ ಮಾಡಿರ್ತೀವಲ್ಲ ಪ್ರಸಾದ, ಅದನ್ನೆಲ್ಲ ನಾವು ತೊಗೊಂಡು ಪ್ರಸಾದ ತಿಂದ್ವಿ. ಎಲ್ಲರಿಗೂ ಶೇರ್ ಮಾಡಿ ಎಲ್ಲರಿಗೂ ಕೊಟ್ಟು ಹಾಗೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಹೋಗಬೇಕಾದ್ರೆ ನಾವು ಮಾರ್ನಿಂಗೇ ಚೌಟ್ರಿಯಲ್ಲಿ ಅಡುಗೆ ಮಾಡಿದ್ವಿ. ಅವ್ರಿಗೂ ಸಮೇತ ಪಲಾವು ಅನ್ನ ಸಾಂಬಾರು ಮಾಡಿದ್ವಿ, ಅದನ್ನು ಕೊಟ್ಟು ತಿಂದ್ಕೊಂಡು ಮತ್ತು
ಮನೆ ದೇವಸ್ಥಾನಕ್ಕೆ 3 ಡೇಸ್ ಜರ್ನಿ ಮಾಡಿದ್ವಿ. ಸೊ ಈ ಕಂಪ್ಲೀಟ್ ಜರ್ನಿಯಲ್ಲಿ ನಾನು ನಿಮಗೆ ಯಾವ ಥರ ಇತ್ತು ಅಂತ ತೋರಿಸಿದ್ದೀನಿ ಅಂದ್ಕೊಳ್ತಿದ್ದೀನಿ. ಮತ್ತು ಅಲ್ಲಿಂದ ನಮ್ಮ ಮನೆಗೆ ಹೊರಟ್ವಿ. ಸೊ ಇದಾಗಿತ್ತು ನಮ್ಮ ಮನೆ ದೇವಸ್ಥಾನದ ವ್ಲಾಗ್. ಹೇಗಿದೆ ಅಂತ ಕಮೆಂಟ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ, ನನ್ನ ವೀಡಿಯೋಸ್ನೆಲ್ಲ ನೋಡಿ. ಮತ್ತು ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನನ್ನ ವೀಡಿಯೋಸ್ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಮತ್ತು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವೀಡಿಯೋಸ್.